ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಒಂದು ವರ್ಷಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ಹೇಗೆ ಇಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮಾವಿನಕಾಯಿ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ. ಒಂದು ವರ್ಷದವರೆಗೂ ಏನೂ ಆಗೋದಿಲ್ಲ. ಒಂದು ವರ್ಷಕ್ಕೆ ಇನ್ನು ಜಾಸ್ತಿ ಇಟ್ಟರೂ ಏನೂ ಆಗೋದಿಲ್ಲ, ಚೆನ್ನಾಗಿರ್ತದೆ. ಈ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಮಾವಿನಕಾಯಿ, ಸಾಸಿವೆ, ನೀವು ಬೇಳೆ ಆದರೂ ತಗೋಬೋದು ಅಥವಾ ಪುಡಿ ಆದರೂ ತಗೋಬೋದು, ನಿಮಗೆ ಯಾವುದು ಬೇಕು ಅದನ್ನು ತಗೋಬೋದು. ಉಪ್ಪು, ಅರಿಶಿಣ, ಅಚ್ಚಕಾರದ ಪುಡಿ, ಮೆಂತ್ಯ ಮಿಕ್ಸಿಗೆ ಹಾಕಿ ಇಟ್ಕೊಂಡು ಪುಡಿ ಮಾಡಿಟ್ಕೊಂಡಿರೋದು. ಅದೇ ಥರ ಎಣ್ಣೆ, ಹಿಂಗು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಕಾಯಿಸಿ ಆರಿಸಿರ್ಬೇಕು ಎಣ್ಣೆನ. ಇದು ತಗೋಬೇಕು. ಬೇಕಾಗಿರೋ ಅಳತೆಗಳು: 5 ಬಟ್ಲು ಮಾವಿನಕಾಯಿ ಆದರೆ 1 ಬಟ್ಲು ಖಾರ ಪುಡಿ, 1 ಬಟ್ಲು ಉಪ್ಪು, ಅರ್ಧ ಬಟ್ಲು ಸಾಸಿವೆ, ಮೆಂತ್ಯದ ಪುಡಿ 2 ಚಮಚ ಅಥವಾ 3 ಚಮಚ ಹಾಕಿದ್ರೆ ಸಾಕು. ಎಣ್ಣೆ ಮಾತ್ರ ಅದು ಈ 5 ಪಾತ್ರೆಗೆ ಏನು ಅಳತೆ ಮಾಡಿರ್ತೀರೋ ಅದೇ 1 ಪಾತ್ರೆಯಿಂದ 1 ಪಾತ್ರೆ ಎಣ್ಣೆ. ಮೊದಲು ನಾವು ಮಸಾಲೆನ ರೆಡಿ ಮಾಡ್ಕೋಬೇಕು. ನನಗೆ ಈ ಪಾತ್ರೆಯಿಂದ 5 ಪಾತ್ರೆ ಮಾವಿನಕಾಯಿ ಹೋಳಾಗಿತ್ತು. ಈಗ ಅದಕ್ಕೆ ತಕ್ಕಂಗೆ 1 ಪಾತ್ರೆ ಉಪ್ಪು, ಖಾರ, ಅಚ್ಚಕಾರ ಪುಡಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಆಮೇಲೆ 1 ಬಟ್ಲು ಉಪ್ಪು ಬೇಕು, ಪುಡಿ ಉಪ್ಪು, ಅಥವಾ ನೀವು ಹಳ್ಳುಪ್ಪು ಪುಡಿ ಮಾಡಿನೂ ಹಾಕ್ಕೋಬಹುದು. 1 ಬಟ್ಲು ಉಪ್ಪು, ಇನ್ನೊಂದು ಸ್ವಲ್ಪ ಹಾಕೊಂಡ್ರೆ ಕೆಡೋದಿಲ್ಲ. ಭಾಳ ದಿವಸ ಇಟ್ಟರೆ ಕೆಡೋದಿಲ್ಲ ಇದು ಉಪ್ಪಿನಕಾಯಿ. ಆಮೇಲೆ ಅರ್ಧ ಬಟ್ಲು ಸಾಸಿವೆ, ನಾವು ಬೇಳೆ ಆದರೂ ತಗೋಬಹುದು, ಪುಡಿ ಆದರೂ ತಗೋಬಹುದು. ನಾನು ಅರ್ಧ ಬೇಳೆ ತಗೋತಾ ಇದ್ದೀನಿ ನಾನು. ಆಮೇಲೆ 2 ಚಮಚ ಅರಿಶಿಣದ ಪುಡಿ ಹಾಕಬೇಕು, 1 ಚಮಚ ಸಾಕು. ಆಮೇಲೆ 2 ಚಮಚ ಮೆಂತ್ಯದ ಪುಡಿ ಹಾಕಬೇಕು. ಹಾಕಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 1 ಪಾತ್ರೆ ಎಣ್ಣೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವೀಕ್ಷಕರೇ, ಇದು ಎಷ್ಟು ದಿವಸ ಇಟ್ಟರೂ ಏನೂ ಆಗಲ್ಲ, ತುಂಬ ಚೆನ್ನಾಗಿರ್ತದೆ. ಹಾಗೆ ಮಿಕ್ಸ್ ಆಗಬೇಕು. ಇದಕ್ಕೆ ನಾವು 1 ಬಟ್ಲು ಎಣ್ಣೆ ಹಾಕೋಬೇಕು. ಇದು ಕಾಯಿಸಿ ಆರಿಸಿರೋ ಎಣ್ಣೆ, ಹಿಂಗೆ ಹಾಕಿ ಕಾಯಿಸಿರ್ಬೇಕು ಇದು ಎಣ್ಣೆ. ಈ ಥರ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನಾವು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಪುಡಿ, ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕು. ಯಾಕಂದರೆ ನಿಮ್ಗೆ ಖಾರ ಪುಡಿ ನಿಮ್ಗೆ ಯಾವ್ದು ಬೇಕು ಅದನ್ನು ತಗೋಬೋದು. ಬ್ಯಾಡಗಿ ಆದರೂ ತಗೋಬೋದು, ಗುಂಟೂರು ಆದರೂ ತಗೋಬೋದು, ಎರಡೂ ಮಿಕ್ಸ್ ಮಾಡಾದರೂ ತಗೋಬೋದು. ನಿಮ್ಗೆ ಖಾರ ಯಾವ ಥರ ಬೇಕು ಆ ಥರ ನೀವು ತಗೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಈ ಥರ ಮಿಕ್ಸ್ ಆಗಬೇಕು ನೋಡಿ. ಎಲ್ಲೂ ಏನು ಪುಡಿ ಕಾಣಿಸ್ತಾ ಇಲ್ಲ, ಎಲ್ಲ ಮಿಕ್ಸ್ ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಎಲ್ಲಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಮಾವಿನಕಾಯಿ ಹೋಳುಗಳನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ಮಾತ್ರ ಕಂಪಲ್ಸರಿ ನೀವು ಕಟ್ಟಿಗೆ ಸ್ಪೂನೇ ಯೂಸ್ ಮಾಡಬೇಕು, ವುಡನ್ ಸ್ಪೂನೇ ಯೂಸ್ ಮಾಡಬೇಕು. ಸ್ಟೀಲ್ ಸ್ಪೂನು ಅದೆಲ್ಲ ಯೂಸ್ ಮಾಡಬಾರ್ದು. ನೀವು ವುಡನ್ ಸ್ಪೂನೇ ಯೂಸ್ ಮಾಡಬೇಕು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಾಯಿಗೂ ಹೋಳುಗಳಿಗೆಲ್ಲ ಮಸಾಲ ಎಲ್ಲ ಹತ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೆಂಗೆ ಚೆನ್ನಾಗಿ ಹತ್ಕೊಂಡಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಥರ ಮಿಕ್ಸ್ ಮಾಡಿಕೊಂಡು ನೀವು 2 ದಿವಸ ಇದರಲ್ಲೇ
ಇಟ್ಟರೆ ಅದು ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಆವಾಗ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ. ಒಂದು ವಾರ ಬಿಟ್ಬಿಟ್ಟು ನೀವು ಬಾಟ್ಲಲ್ಲಿ ಹಾಕ್ಕೊಂಡು ತಿನ್ಬೋದು. 2 ದಿವಸ ಆದಮೇಲೆ ಬಾಟ್ಲಿಗೆ ಹಾಕ್ಕೊಂಡು ಆಮೇಲೆ 10 ದಿವಸ ಬಿಟ್ಟು ಆಮೇಲೆ ನೀವು ತಿನ್ನೋಕ್ಕೆ ರೆಡಿಯಾಗಿರುತ್ತೆ.